ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಾವು ಭಾಗ್ಯಲಕ್ಷ್ಮಿ ಧಾರಾವಾಹಿಯ ಶನಿವಾರದ ಸಂಚಿಕೆಯನ್ನು ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುನ್ನ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ. ವೀಕ್ಷಕರೇ, ಈ ಸಂಚಿಕೆಯ ಆರಂಭದಲ್ಲಿ ನೋಡೋದಾದ್ರೆ ಆದಿಯವರು ಮತ್ತೆ ಕಾಮತ್ ಹಾಗೂ ಮೀನಾಕ್ಷಿ ಅವರ ನಡುವೆ ಮಾತುಕತೆ ಆಗ್ತಾ ಇರುತ್ತೆ. ಅವಾಗ ಆದಿಯವರು ಜಾತಕ ಬೇಕು ಅಂತ ಕೇಳಿರೋದನ್ನ ಕಾಮತ್ ಅವರು ಹೇಳ್ತಾರೆ, ಏನೋ ಆದಿ ನೀ ಜಾತಕ ಅಂತ ಕೇಳ್ದ, ಇಲ್ಲ ನಾನೇನಾದ್ರು ತಪ್ಪಾಗಿ ಕೇಳಿಸ್ಕೊಂಡ ಅಂತ ಹೇಳಿದಾಗ, ಇಲ್ಲಪ್ಪ ನನಗೆ ಜಾತಕ ಬೇಕಿತ್ತು ಅಂತ ಹೇಳ್ತಾರೆ. ಏನಪ್ಪ ನೀನು ಜಾತಕದ ಮೇಲೆ ಏನೂ ನಂಬೋದಿಲ್ಲ, ಆದರೆ ಇವಾಗ ಜಾತಕ ಕೇಳ್ತಿದ್ಯಲ್ಲ ಅಂತ ಹೇಳಿದಾಗ, ಏನಿಲ್ಲಪ್ಪ ನನಗೆ ಸ್ವಲ್ಪ ಬೇಕಿತ್ತು ಅಂತ ಹೇಳಿದಾಗ, ಸರಿ ನಿಮ್ಮ ಕಬೋರ್ಡಲ್ಲಿ ಇದೆಯಾ ನಾನು ತಗೋತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಅವಾಗ ಕಾಮತ್ ಅವರು 1 ನಿಮಿಷ ಅಂತ ಹೇಳಿದ್ರೂ ಸಹ ಅವ್ರು ಕೇಳಿಸ್ಕೊಳ್ಳದೆ ಹೋಗ್ಬಿಡ್ತಾರೆ. ಅವಾಗ ಮೀನಾಕ್ಷಿ ಅವರು ಹೇಳ್ತಾರೆ, ಏನಕ್ಕಪ್ಪ ಜಾತಕ ಅಂತ ಹೇಳಿದಾಗ, ಏನಿಲ್ಲ ಸ್ವಲ್ಪ ನಾನು ಅರ್ಜೆಂಟಲ್ಲಿ ಇದ್ದೀನಿ ಬಂದು ಹೇಳ್ತೀನಿ ಅಂತ ಹೇಳಿ ಅಲ್ಲಿಂದ ಬಂದುಬಿಡ್ತಾರೆ. ಸೊ ಇದನ್ನೆಲ್ಲ ನೋಡ್ತಾ ಇದ್ದ ಕಾಮತ್ ಅವ್ರಿಗಂತೂ ಬೇಜಾರಾಗುತ್ತೆ. ಅದಾದಮೇಲೆ ಮೀನಾಕ್ಷಿ ಅವರಂತೂ ತುಂಬಾ ಕೋಪ ಮಾಡ್ಕೊಂಡಿರ್ತಾರೆ. ಮೀನಾಕ್ಷಿ ಅವರು ಏನಣ್ಣ ಇದೆಲ್ಲ ಅಂತ ಹೇಳಿ ಹೇಳಿದಾಗ, ಅವರು ಏನೂ ಗೊತ್ತಿಲ್ಲದಿರೋ ಥರ ಕೈಯನ್ನು ತೋರಿಸ್ಬಿಟ್ಟು ಹೊರಟೋಗ್ತಾರೆ. ಇನ್ನು ಈ ಕಡೆ ಬರೋದಾದ್ರೆ ಡೆಲಿವರಿ ಬಾಯ್ ಒಂದು ಪಾರ್ಸಲ್‌ನ ತಗೊಬಂದು ಕುಸುಮ ಅವ್ರ ಹತ್ರ ಬರ್ತಾರೆ. ಅವಾಗ ಅವ್ರು ಹೇಳ್ತಾರೆ, ಯಾರ್ದು ಡೆಲಿವರಿ ಅಂತ ಹೇಳಿದಾಗ, ಏನಿಲ್ಲ ಭಾಗ್ಯ ಅವ್ರ ಹೆಸರಲ್ಲಿ ಆರ್ಡರ್ ಆಗಿದೆ ಒಂದು ಬಟ್ಟೆ ಅಂತ ಹೇಳಿ ಅವ್ರಿಗೆ ಕೊಡ್ತಾರೆ. ಸರಿ ಪೇಮೆಂಟ್ ಆಗಿದೆಯಾ ಅಂತ ಹೇಳಿದಾಗ, ಆನ್‌ಲೈನಲ್ಲೇ ಪೇಮೆಂಟ್ ಆಗಿದೆ. ಸರಿ ನೀನು ಇನ್ನು ಹೊರಡು ಅಂತ ಹೇಳಿ ಅಲ್ಲಿಂದ ಕಳಿಸ್ತಾರೆ. ಅಲ್ಲಿ ಗುಂಡನು ಸಹ ಇರ್ತಾನೆ. ಅವಾಗ ಅವ್ರು ನೋಡ್ತಾರೆ, ಫ್ರೆಂಡಿಗೆ ಅಮ್ಮ ಬಟ್ಟೆನ ಆರ್ಡರ್ ಮಾಡಿದ್ದಾರೆ ಅಂತ ಹೇಳಿದಾಗ, ಹೌದಲ್ವೇನೋ ಅಂತ ಹೇಳಿದಾಗ, ಸರಿ ನಾನೇ ಕೊಡ್ತೀನಿ ಇದನ್ನ ಫ್ರೆಂಡಿಗೆ ಅಂತ ಹೇಳಿದಾಗ, ಇದನ್ನ ನಿಮ್ಮ ಅಮ್ಮ ಆರ್ಡರ್ ಮಾಡಿದ್ದು ಅವಳೇ ಕೊಡಲಿ ನೀ ಸುಮ್ಮನೆ ಇರು ಅಂತ ಹೇಳಿ ಆ ಬಟ್ಟೆನ ತಗೊಂಡೋಗು ಅಂತ ಹೇಳ್ತಾರೆ. ಸೊ ಅವಾಗ ಅವನು ಬಟ್ಟೆನ ತಗೊಂಡೋಗಿ ಅವ್ರ ಅಮ್ಮನ ಹತ್ರ ಕೇಳ್ತಾನೆ ಗುಂಡ. ಅಮ್ಮ ಬಟ್ಟೆ ಬಂದಿದೆ ಅಂತ ಹೇಳಿದಾಗ, ಸರಿ ಅದನ್ನು ಅಲ್ಲೇ ಇಡು ಅಂತ ಹೇಳಿ ಆ ಟೇಬಲ್ ಮೇಲೆ ಇಡಿಸ್ತಾರೆ. ಸೊ ಇನ್ನು ಈ ಕಡೆ ಬರೋದಾದ್ರೆ ಪೂಜಾ ಅವರು ಏನೋ ಕೆಲಸ ಮಾಡ್ತಾ ಇರ್ತಾರೆ. ಅವಾಗ ಕನಿಕ್ ಅವರು ಹೇಳ್ತಾರೆ, ನೀವಿಬ್ಬರು ಪ್ಲಾನ್ ಚೆನ್ನಾಗಿ ನಡೀತಾ ಇದೆ ಅಲ್ವಾ ಅಂತ ಹೇಳಿದಾಗ, ಏನು ಪ್ಲಾನು ಅಂತ ಹೇಳ್ತಾರೆ. ಏನು ಪ್ಲಾನು ಇಲ್ಲ, ಮೊದಲು ನೀನು ಬರೋದಂತೆ, ಕಿಶನ್ನ ಮದುವೆ ಆಗೋದಂತೆ, ಅದಾದಮೇಲೆ ನಮ್ಮ ಅಣ್ಣನ ಮೇಲೆ ನಿಮ್ಮ ಅಕ್ಕ ಲವ್ ಮಾಡಿ ಪ್ರೀತಿ ಮಾಡಿ ಮದುವೆ ಆಗೋದಂತೆ, ಈ ಶ್ರೀಮಂತರ ಹುಡುಗನ ಬಲೆಗೆ ಬೀಳಿಸ್ಕೊಳ್ಳೋದೇ ನಿಮ್ಮ ಕೆಲಸ ಆಗಿದೆ ಅಲ್ವಾ ಅಂತ ಹೇಳಿದಾಗ, ನೀನು ಏನೇನೋ ಬಾಯಿಗೆ ಬಂದಂಗೆ ಮಾತಾಡಬೇಡ ಅಂತ ಹೇಳ್ತಾ ಇರ್ತಾರೆ. ಇನ್ನೇನು ಮತ್ತೆ ಒಬ್ಬರಾದ್ಮೇಲೆ ಒಬ್ಬರು ನಮ್ಮ ಮನೆ ಸೇರ್ಕೋತಾ ಇದ್ದೀರಲ್ಲ ಅಂತ ಹೇಳಿ ಕನಿಕ ಬಾಯಿಗೆ ಬಂದಾಗೆ ಮಾತಾಡ್ತಾ ಇರ್ತಾರೆ. ಇನ್ನೊಂದು ಕಡೆ ಮೀನಾಕ್ಷಿ ಅವರು ತುಂಬಾನೇ ಕೋಪ ಮಾಡ್ಕೊಂಡು ಕೂತಿರ್ಬೇಕಾದ್ರೆ, ಮೀನಾಕ್ಷಿ ಅವ್ರ ಹತ್ರ ಕನಿಕ್ ಅವ್ರು ಹೋಗ್ಬಿಟ್ಟು, ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಅತ್ತೆ ಅಂತ ಹೇಳಿದಾಗ, ನೋಡು ಕನಿಕಾ ನಾನು ಆಲ್ರೆಡಿ ಟೆನ್ಷನಲ್ಲಿದ್ದೀನಿ, ನೀನೇನೇನು ತಲೆ ತಿನ್ಬೇಡ ಅಂತ ಹೇಳಿದಾಗ, ಏನೂ ಇಲ್ಲ ಅತ್ತೆ ಆ ಜಾತಕ ಸರಿ ಇಲ್ಲ ಅಂತ ಹೇಳಿ ಆ ಪುರೋಹಿತ ಹೇಳೇ ಹೇಳ್ತಾನೆ ಅಂತ ಹೇಳಿದಾಗ, ಅಷ್ಟಾದರೆ ಸಾಕು ಅಂತ ಹೇಳಿ ಅವ್ರು ಮಾತಾಡ್ಕೋತಾ ಇರ್ತಾರೆ. ಇನ್ನು ಈ ಕಡೆ ಆದಿಯವರು ಮನೆ ಹತ್ರ ಬರ್ತಾರೆ. ಅಷ್ಟರಲ್ಲಿ ಕುಸುಮ ಅವರು ಮತ್ತು ಗುಂಡ ಇಬ್ಬರೂ ಸಹ ವೆಯ್ಟ್ ಮಾಡ್ತಾ ಇರ್ತಾರೆ. ಅವ್ರು ಬಂದ ತಕ್ಷಣ ಗುಂಡ, ನಾನು ಏನೋ ಒಂದು ಸರ್ಪ್ರೈಸ್ ಇದೆ ನಿಮಗೆ ಅಂತ ಹೇಳ್ತಾ ಇರಬೇಕಾದ್ರೆ, ಕುಸುಮ ಅವರು ತುಂಬಾ ಬೈದ್ಬಿಡ್ತಾರೆ. ಆವಾಗ ನಾನು ಹೇಳಿ ಹೇಳ್ತೀನಿ ಫ್ರೆಂಡ್ಗೆ ಅಂತ ಹೇಳಿದಾಗ, ಅಮ್ಮ ನಿನಗೋಸ್ಕರ ಬಟ್ಟೆ ಆರ್ಡರ್ ಮಾಡಿದ್ದಾರೆ ಅಂತ ಹೇಳಿ ಹೇಳ್ತಾರೆ. ಅವಾಗ ಅವ್ರಿಗಂತೂ ತುಂಬಾ ಖುಷಿಯಾಗುತ್ತೆ. ಸರಿ ಒಳಗಡೆ ಹೋಗ್ತಾ ಇರಬೇಕಾದ್ರೆ ಆ ಬಟ್ಟೆನ ತಾಂಡವರು ಹಾಕೊಂಡು ಬಂದುಬಿಡ್ತಾರೆ. ತಾಂಡವರು ಹಾಕೊಂಡು ಬಂದಾಗ ಅದನ್ನು ನೋಡಿಬಿಟ್ಟು ತುಂಬಾ ಕೋಪ ಮಾಡಿಕೊಂಡು ಕುಸುಮ ಅವರು, ಈ ಬಟ್ಟೆನ ನೀನು ಯಾಕೆ ಆರ್ಡರ್ ಮಾಡಿದೆ, ಈ ಆರ್ಡರ್ ಮಾಡಿದ್ದು ಆದಿ ಅವ್ರಿಗೆ ಅಂತ ಹೇಳಿ ಹೇಳ್ತಾ ಇರಬೇಕಾದ್ರೆ, ಹೌದು ಇದನ್ನು ಫ್ರೆಂಡ್ಗೋಸ್ಕರ ಆರ್ಡರ್ ಮಾಡಿದ್ದು ಅಂತ ಹೇಳಿ ಗಲಾಟೆ ನಡೀತಾ ಇರುತ್ತೆ. ಅಷ್ಟರಲ್ಲಿ ಅಲ್ಲಿಗೆ ತನ್ವಿ ಬರ್ತಾಳೆ. ತನ್ವಿ ಬಂದ್ಬಿಟ್ಟು, ಈ ಬಟ್ಟೆನ ಅಪ್ಪನಿಗೆ ಆರ್ಡರ್ ಮಾಡಿದ್ದು ಅಮ್ಮ ಅಂತ ಹೇಳಿದಾಗ, ಅಷ್ಟರಲ್ಲಿ ಭಾಗ್ಯವರು ಸಹ ಅಲ್ಲಿಗೆ ಬರ್ತಾರೆ ಅತ್ತೆ ಅಂತ ಅಂದ್ಕೊಂಡು. ಅವಾಗ ಕೇಳ್ತಾರೆ, ಯಾರಿಗೋಸ್ಕರ ಈ ಬಟ್ಟೆ ಆರ್ಡರ್ ಮಾಡಿದ್ದು ಅಂತ ಹೇಳಿದಾಗ, ಏನಿಲ್ಲ ಇದು ತಾಂಡವಗೋಸ್ಕರನೇ ಬಟ್ಟೆ ಆರ್ಡರ್ ಮಾಡಿದ್ದು, ನನ್ನ ಫೋನಿಂದನೇ ಆರ್ಡರ್ ಮಾಡಿರೋದು ಅಂತ ಹೇಳಿದಾಗ, ಅಲ್ಲಿಗೆ ತುಂಬಾ ಶಾಕ್ ಆಗುತ್ತೆ. ಸೊ ಇಲ್ಲಿಗೆ ಇಲ್ಲಿ ಮುಗೀತಲ್ಲ ಅಂತೇಳಿ ಅವ್ರ ತಾಂಡವ್ರನ್ನ ಕರ್ಕೊಂಡು ತನ್ವಿಯವರು ಒಳಗಡೆ ಹೊರಟೋಗ್ತಾರೆ. ಸೊ ಅದಾದ ನಂತರ ಕುಸುಮ ಅವರು ಹೋಗ್ಬಿಟ್ಟು, ಮತ್ತೆ ಮತ್ತೆ ನೀನು ಇದನ್ನು ಮಾಡ್ಬೋದು ತಪ್ಪಲ್ವಾ, ನಿನ್ನ ಮಗಳು ಅಳಕ್ಕೆ ಬೀಳ್ತಾ ಇದ್ದಾಳೆ ಅಂತ ನೀನು ಜೊತೆಗೆ ಸೇರಿ ಬೀಳ್ತಾ ಇದೀಯ ಅಂತ ಹೇಳಿದಾಗ, ಅತ್ತೆ ಇದ್ರ ಬಗ್ಗೆ ನನಗೇನು ಗೊತ್ತಿಲ್ಲ, ಬಟ್ಟೆ ಇಲ್ಲ ಅಂತ ಬಂದು ತನ್ವಿ ಕೇಳಿದ್ಲು, ನಾನು ಫೋನ್ ಕೊಟ್ಟೆ, ಅವ್ಳು ಆರ್ಡರ್ ಮಾಡ್ಕೊಂಡಿದ್ದಾರೆ, ಇದಕ್ಕೂ ನನಗೆ ಯಾವ ಸಂಬಂಧನೂ ಇಲ್ಲ, ನಾನು ಬಿಟ್ಬಿಡಿ ಅಂತ ಹೇಳಿ ಅವರು ಸುಮ್ಮನೆ ಫ್ರಸ್ಟ್ರೇಟ್ ಆಗಿಬಿಡ್ತಾರೆ. ಸೊ ಇನ್ನೊಂದು ಕಡೆ ಬರೋದಾದರೆ ಆದಿ ಅವ್ರ ಹತ್ರ ಕುಸುಮ ಅವರು ಬಂದ್ಬಿಟ್ಟು, ಬೇಜಾರು ಮಾಡ್ಕೊಂಡ ಫ್ರೆಂಡು ಅಂತ ಹೇಳಿದಾಗ, ಬೇಜಾರೇನಿಲ್ಲ ಭಾಗ್ಯ ಅವ್ರು ಎಷ್ಟು ಒಳ್ಳೆಯವರು ನೋಡಿ, ಅವ್ನು ಎಷ್ಟೇ ಕೆಟ್ಟದ್ದು ಬಯಸಿದ್ರು ಅವ್ನಿಗೂ ಒಳ್ಳೇದು ಬಯಸ್ತಾ ಇದ್ದಾರೆ, ನನಗೆ ಭಾಗ್ಯ ಅವ್ರ ಮೇಲೆ ತುಂಬ ನಂಬಿಕೆ ಇದೆ ಅಂತ ಹೇಳಿ ಹೇಳ್ತಾ ಇರ್ತಾರೆ. ನಾಚಿಕೆ ನೋಡು, ಸರಿ ಜಾತಕ ತಂದಲ್ಲ ತಂದ ಅಂತ ಹೇಳಿದಾಗ, ಹೌದು ಫ್ರೆಂಡ್ ತಂದೆ ಅಂತ ಹೇಳಿ ಜಾತಕನ ಕೊಡ್ತಾರೆ. ಇನ್ನೊಂದು ಕಡೆ ಭಾಗ್ಯ ಅವರು ಪಾರ್ಸಲ್ ಮಾಡ್ತಾ ಇರಬೇಕಾದ್ರೆ ಅಲ್ಲಿಗೆ ಸುನಂದ್ ಅವರು ಬಂದ್ಬಿಟ್ಟು, ನಿನ್ನ ಜೀವನನ ಹಾಳು ಮಾಡ್ಕೊತಾ ಇದೀಯ ನೀನು ಅಂತ ಹೇಳಿದಾಗ, ಅಮ್ಮ ಮತ್ತೆ ನೀನು ಶುರು ಮಾಡ್ಕೋಬೇಡ, ನೀನು ಏನೇನೋ ಮಾತಾಡಬೇಡ ಅಂತ ಹೇಳಿದಾಗ, ಮುಂದೆ ಜನ ಏನೇನೋ ಮಾತಾಡಬಾರ್ದು ಅಂದರೆ ನಾನು ಇವಾಗ ನಿನಗೆ ಬುದ್ಧಿ ಹೇಳಬೇಕು ಅಂತ ಹೇಳಿದಾಗ, ನೀವು ಎಷ್ಟೇ ಪ್ರಯತ್ನ ಪಟ್ಟರು ತಾಂಡವ ದೇಶಕ್ಕೆ ನಾನು ವಾಪಸ್ ಹೋಗಲ್ಲ, ನೀವು ದಯವಿಟ್ಟು ಒಳಗಡೆ ಹೊಂಟೋಗಿ ಅಂತ ಹೇಳಿ ಬೈದು ಸುನಂದ್ ಅವ್ರನ್ನ ಮನೆ ಒಳಗಡೆ ಕಳಿಸ್ಬಿಡ್ತಾರೆ. ಇನ್ನು ಈ ಕಡೆ ತಾಂಡವ್ ಅವ್ರನ್ನ ಕೈ ಹಿಡ್ಕೊಂಡು, ಬನ್ನಿ ಪಾಪ ಹೋಗೋಣ ಅಂತ ಹೇಳಿದಾಗ, ಎಲ್ಲಿಗೆ ಅಂತ ಹೇಳಿ ತನ್ವಿ ಅವ್ರನ್ನ ಕೇಳ್ತಾರೆ. ಏನಿಲ್ಲ ಆಂಟಿನ ನೋಡ್ಕೊಂಡು ಬರೋಣ ಅಂತ ಹೇಳಿದ್ರೆ ಅಲ್ವಾ, ನಮ್ಗೆ ಯಾವುದೇ ಪ್ರಾಬ್ಲಮ್ ಆಗಬಾರ್ದು ಅದಕ್ಕೆ ಬನ್ನಿ ಹೋಗೋಣ ಅಂತ ಹೇಳ್ತಾರೆ. ಸರಿ ಅವಳಿಗೂ ನನಗೂ ಸಂಬಂಧ ಇಲ್ಲ, ಹೋಗೋದು ಬೇಡ ಅಲ್ವಾ ಅಂತ ಹೇಳಿದಾಗ, ನಮ್ಗೆ ಯಾವುದೂ ತೊಂದರೆ ಆಗಬಾರ್ದು ಪಾಪ, ನಾವು ಹೋಗ್ಬಿಟ್ಟು ಬರೋಣ ಒಂದ್ಸಲಿ ಅಂತ ಹೇಳಿದಾಗ, ಸರಿ ನಾನು ಹೋಗ್ಬಿಟ್ಟು ಬರ್ತೀನಿ, ನೀನು ಬಂದರೆ ಮತ್ತೆ ಏನಾದರೂ ಅವಳೇನಾದರೂ ಹೇಳಿದ್ರೆ ನನಗಾಗಲ್ಲ ಅಂತ ಹೇಳಿ ತಾಂಡವ್ ಅವರು ಅಲ್ಲಿಂದ ಹೋಗ್ತಾರೆ. ಸೊ ತಾಂಡವ್ ಅವರು ಹೋಗ್ಬಿಟ್ಟು ಮನೆ ಹತ್ರ ನೋಡಿದಾಗ ಹಾಲು ಪ್ಯಾಕೆಟು ಪೇಪರು ಎಲ್ಲ ಅಲ್ಲೇ ಬಿದ್ದಿರುತ್ತೆ. ಏನು ಇವಳಿಗೆ ಇದನ್ನೆಲ್ಲ ಎತ್ಕೊಳ್ಳೋಕೆ ಏನು ಪ್ರಾಬ್ಲಮ್ ಇವಳಿಗೆ ಅಂತ ಹೇಳಿ ತುಂಬಾ ಬೈತಾ ಇರ್ತಾರೆ. ಮತ್ತು ಜೋರಾಗಿ ಬಾಗಿಲು ಬಡಿತಾ ಇರ್ತಾರೆ, ಬಾ ಶ್ರೇಷ್ಠ ಆಚೆ ಬಾ ಬಾಗಿಲು ತೆಗಿ ಅಂತ ಹೇಳ್ತಾ ಇರಬೇಕಾದ್ರೆ ಪಕ್ಕದ ಮನೆಯವರೆಲ್ಲ ನೋಡ್ತಾ ಇರ್ತಾರೆ. ಸೊ ಅದಾದ ನಂತರ ಹಿಂದೆನೇ ಫಾಲೋ ಮಾಡಿಕೊಂಡು ಕುಸುಮ ಮತ್ತು ಗುಂಡ ಇಬ್ಬರೂ ಬಂದಿರ್ತಾರೆ. ಇದನ್ನು ದೂರದಲ್ಲೇ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಕುಸುಮ ಅವ್ರು ಹೇಳ್ತಾ ಇರ್ತಾರೆ, ನೀನು ರೆಕಾರ್ಡ್ ಮಾಡ್ಕೊ, ನಿಮ್ಮಪ್ಪ ಏನೇ ಮಾಡಿದ್ರೂ ನಮಗೆ ಸಾಕ್ಷಿ ಆಗುತ್ತೆ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಸೊ ಇನ್ನೊಂದು ಕಡೆ ಬರೋದಾದರೆ ಮೀನಾಕ್ಷಿ ಅವರು ಭಾಗ್ಯಂಗೆ ಫೋನ್ ಮಾಡಿಬಿಟ್ಟು, ಇದೆಲ್ಲ ಸುಳ್ಳು ಅಂತ ಹೇಳಿ ಹೇಳ್ಬಿಡು ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾರೆ. ಅಂತ ಹೇಳಿದ್ರೆ, ಇದೆಲ್ಲ ಕಾಮತ್ ಅವ್ರಿಗೋಸ್ಕರ ಒಪ್ಕೊಂಡಿರೋದು, ಆದಿ ಮೇಲೆ ನಿಜವಾದ ಪ್ರೀತಿ ಇಲ್ಲ, ಎಲ್ಲನೂ ಹೇಳ್ಬಿಡು ಅಂತ ಹೇಳಿ ನಾನೇ ಫೋನ್ ಮಾಡಿ ಹೇಳ್ತೀನಿ ಅಂತ ಹೇಳಿ ಭಾಗ್ಯನ್ಗೆ ಮೀನಾಕ್ಷಿ ಅವರು ಫೋನ್ ಮಾಡ್ತಾರೆ. ಮೀನಾಕ್ಷಿ ಅವರು ಫೋನ್ ಮಾಡಿದಾಗ ಆ ಫೋನು
ಆದಿಯವ್ರ ಕೈಯಲ್ಲೇ ಇರುತ್ತೆ. ಅವಾಗ ಆದಿಯವರು ಫೋನ ರಿಸೀವ್ ಮಾಡಿದಾಗ, "ಏನು ಭಾಗ್ಯ ಆದಿ ಜಾತಕ ಗೀತಕ ಅಂತ ತೊಗೊಬಂದಿದ್ದೇನೆ, ಏನು ನಡೀತಾ ಇದೆ?" ಅಂತ ಹೇಳಿದಾಗ, "ಅದೇ ನೀವು ನನ್ನ ಮದುವೆ ನೋಡಬೇಕು ಅಂದರೆ ಎಷ್ಟು ಇಂಟ್ರೆಸ್ಟ್ ಆಗಿದ್ದೀರಾ ಅಲ್ವಾ? ಭಾಗ್ಯಂಗೆ ಪದೇ ಪದೇ ತೊಂದರೆ ಕೊಡಬೇಡಿ. ನಾನೇ ಎಲ್ಲನೂ ನೋಡ್ಕೊತೀನಿ" ಅಂತ ಹೇಳಿ ಫೋನನ್ನು ಕಟ್ ಮಾಡ್ತಾರೆ. ಈ ವಿಷಯನ ಕೇಳಿಸ್ಕೊಂಡ ಮೀನಾಕ್ಷಿ ಅವ್ರಿಗಂತೂ ತುಂಬಾ ಕೋಪ ಬಂದ್ಬಿಡುತ್ತೆ. ಇನ್ನೊಂದು ಕಡೆ ಬರೋದಾದ್ರೆ ತಾಂಡವ್ ಅವರು ಶ್ರೇಷ್ಠನ ಬೈಕೊಂಡು ಬರ್ತಾ ಇರ್ತಾರೆ. ಅವಾಗ ಪಕ್ಕದ ಮನೆಯವರು ಕೇಳ್ತಾರೆ, "ಅಲ್ಲ ಹಾಲು ಪ್ಯಾಕೆಟು ಇದೆಲ್ಲ 2 ದಿನದಿಂದ ಇಲ್ಲೇ ಬಿದ್ದಿದೆ. ನಿಮಗೂ ನಿಮ್ಮ ಹೆಂಡ್ತಿಗೂ ಏನು ಬುದ್ಧಿ ಇಲ್ವಾ?" ಅಂತ ಹೇಳ್ತಾ ಇರಬೇಕಾದ್ರೆ, "ಅವಳು ನನ್ನ ಹೆಂಡತಿ ಅಲ್ಲ. ನನಗೂ ಅವಳಿಗೂ ಸಂಬಂಧನೇ ಇಲ್ಲ. ಅದೆಲ್ಲ ಮುಗಿದೋಗಿರೋ ಅಧ್ಯಾಯ. ಈ ಅವಳ ವಿಷಯವಾಗಿ ಫೋನ್ ಮಾಡೋದನ್ನ ನಿಲ್ಲಿಸ್ಬಿಡಿ" ಅಂತ ಹೇಳಿ ಬೈದ್ಬಿಟ್ಟು ಬರ್ತಾ ಇರ್ತಾರೆ. ಅಷ್ಟರಲ್ಲಿ ಎದುರುಗಡೆ ಕುಸುಮ ಹಾಗೂ ಗುಂಡ ಇಬ್ಬರು ಸಿಗ್ತಾರೆ. ಅವಾಗ ತಾಂಡವರು ತುಂಬಾನೇ ಗಾಬರಿಯಿಂದ, "ಅಮ್ಮ, ತನ್ಮಯ್, ನೀವಿಬ್ರು ಏನು ಮಾಡ್ತಾ ಇದ್ದೀರಿ ಇಲ್ಲಿ?" ಅಂತ ಹೇಳಿದಾಗ, "ಅದನ್ನು ನಾವು ನಿನಗೆ ಕೇಳಬೇಕು" ಅಂತ ಹೇಳಿದಾಗ, "ಸರಿ, ಏನು ನಾಟಕ ಮಾಡ್ತಿದ್ದೀಯ ಇಲ್ಲಿ ಬಂದು?" ಅಂತ ಹೇಳ್ತಾ ಇರಬೇಕಾದ್ರೆ, "ನೀವು ನಮ್ಮುದ್ರೆ ಬಿಟ್ಟರೆ ಬಿಡಿ, ನನಗೆ ಯಾವುದು ಸಂಬಂಧನೂ ಇಲ್ಲ. ನಾನು ಇಲ್ಲಿ ಬಂದಿದ್ದೆ ಅವಳಿಗೆ ಏನಾಗಿದೆ ಎತ್ತು ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಅದಾದ ನಂತರ ಕುಸುಮ ಅವರು ಪಕ್ಕದ ಮನೆಯವ್ರನ್ನೆಲ್ಲ ಕೇಳ್ತಾರೆ, "ಇವನೇನಾದರೂ 2-3 ದಿನದಿಂದ ಇಲ್ಲಿಗೆ ಬಂದಿದ್ನ ಅಂತ ಹೇಳಿದಾಗ, "ಈ 2-3 ದಿನದಿಂದ ಯಾರೂ ಇಲ್ಲ ಈ ಮನೇಲಿ, ಅವರೂ ಸಹ ಬಂದಿಲ್ಲ" ಅಂತ ಹೇಳಿ ಹೇಳ್ತಾರೆ. "ಸರಿ, ಹೌದಾ?" ಅಂತ ಹೇಳಿ ಕುಸುಮ ಅವರು ಮಾತಾಡ್ಕೋತಾ ಇರ್ತಾರೆ. ಸೊ ವೀಕ್ಷಕರು, ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ. ಇನ್ನೂ ನೀವು ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ.